ಹಲೋ ಎವ್ರಿವನ್, ಇದು ನನ್ನ ಫಸ್ಟ್ ಪರ್ಸ್ನಲ್ ವ್ಲಾಗ್. ನಾನು ಆ್ಯಕ್ಚುಲಿ ನನಗೆ ಏನು ಮಾಡಬೇಕು ಯೂಟ್ಯೂಬಲ್ಲಿ ಏನು ವ್ಲಾಗ್ ಮಾಡಬೇಕಂತಲೇ ಐಡಿಯಾ ಇಲ್ಲ. ಸೊ ಅದಕ್ಕೆ ನಾನು ಫಸ್ಟ್ ಸ್ಟಾರ್ಟಿಂಗ್ ನನಗೆ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಯೂಟ್ಯೂಬ್ ನನಗೆ ಯಾವ ಥರ ನಾನು ಮಾಡ್ಬೋದು ವೀಡಿಯೋಸ್ ಅಂತ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೋಸ್ಕರ ಫಸ್ಟಾಗಿ ನನ್ನ ಪರ್ಸ್ನಲ್ ಒಂದು ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನಿವಾಗ ಡೈಲಿ ಕ್ಯಾಫೆ, ರೆಸ್ಟೋರೆಂಟ್ಸ್ ಈ ಥರ ಪ್ರಮೋಷನ್ಸ್ ಮಾಡ್ತಾಯಿದ್ದೀನಿ. ಅಲ್ಲಿ ನಾನು ಡೈಲಿ ನನಗೆ ಯಾವ ಥರ ಪ್ರಮೋಷನ್ಸ್ ಬರುತ್ತೆ, ನಾನು ಯಾವ ಥರ ಮಾಡ್ತೀನಿ, ನನಗೆ ಯಾರು ಸಪೋರ್ಟ್ ಮಾಡ್ತಾರೆ, ನಾನು ಹೋಗಿ ಹೇಗೆ ಮಾಡ್ತೀನಿ, ಹೇಗೆ ಸ್ಕ್ರಿಪ್ಟ್ ಬರೆದು ವಾಯ್ಸ್ ಓವರ್ ಕೊಟ್ಟು ಪೋಸ್ಟ್ ಮಾಡ್ತೀನಿ ಅಂತ ನಾನು ಕಂಪ್ಲೀಟಾಗಿ ಈ ವಿಡಿಯೋಲಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಬಂದುಬಿಟ್ಟು ನನ್ನದು ಅಕೌಂಟ್ ನೇಮ್ ಬಂದುಬಿಟ್ಟು ಪೂರ್ಣ026. ಪೂರ್ಣ026 ಅಂದರೆ 26 ಬಂದುಬಿಟ್ಟು ನನ್ನದು ಬರ್ಡೇ ಡೇಟ್. ಸೊ ನಾನು 26 ಅಂತ ಇಟ್ಕೊಂಡಿದ್ದೀನಿ. ನನಗೆ 6 ಲಕ್ಕಿ ನಂಬರ್, ನನಗೆ 6 ಫೇವ್ರೆಟ್ ನಂಬರ್. ಸೊ ನನಗೆ 26 ಎರಡು ನಂಬರ್ ಇಷ್ಟ, ಸೊ ಹಾಕ್ಕೊಂಡಿದ್ದೀನಿ. ಸೊ ಆ್ಯಂಡ್ ನನಗೆ ಇವಾಗ ನಂದು ಇನ್ಸ್ಟಾ ಪೇಜಲ್ಲಿ ಅಂದರೆ ನನಗೆ ಇವಾಗ 2.5K ಫಾಲೋವರ್ಸ್ ಇದ್ದಾರೆ. ನಾನು ಆ್ಯಕ್ಚುಲಿ ವ್ಲಾಗ್ ಮಾಡಬೇಕಂತ ಅಥವಾ ಇನ್ಸ್ಟಾದಲ್ಲಿ ಕೆಫೆ ರೀಲ್ಸ್ ಮಾಡಬೇಕಂತ ಏನು ಇಂಟೆನ್ಷನ್ ಇರಲಿಲ್ಲ. ಪರ್ಸ್ನಲ್ ಅಕೌಂಟಾಗಿ ನಾನು ಮೇಂಟೈನ್ ಮಾಡ್ತಾಯಿದ್ದೆ. ಇವಾಗ ಎಲ್ಲರೂ ಕೂಡ ನಾನು ತುಂಬ ಫುಡ್ಡಿ, ಸೊ ನಾನು ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡ್ತೀನಿ, ಹೋಗ್ತೀನಿ, ಫುಡ್ ಟ್ರೈ ಮಾಡ್ತೀನಿ, ರೀಲ್ಸ್ ಮಾಡ್ತೀನಿ, ಕ್ಯಾಪ್ಚರ್ ಮಾಡ್ತೀನಿ, ಫೋಟೋಸ್ನ ಪೋಸ್ಟ್ ಮಾಡ್ತೀನಿ. ಸೊ ಎಲ್ಲರೂ ಇದನ್ನು ಮಾಡ್ತಾಯಿದ್ದಾರೆ. ನಾನು ಮಾಡಿದ್ರೂ ಜಾಸ್ತಿ ಪೋಸ್ಟ್ ಮಾಡ್ತಾ ಇರಲಿಲ್ಲ. ಸೊ ಇವಾಗ ಎಲ್ಲರೂ ಮಾಡ್ತಾಯಿದ್ದಾರೆ. ಸೊ ಯಾಕೆ ನಾನು ನನಗೆ ಇಷ್ಟ ಆಗಿರೋದು ನಾನು ಜನರಿಗೆ ತೋರಿಸ್ಬಾರ್ದು? ನಾನು ತುಂಬ ಹಿಡನ್ ಪ್ಲೇಸಸ್ಗೆಲ್ಲ ಹೋಗ್ತೀನಿ, ಹಿಡನ್ ಫುಡ್ ಪ್ಲೇಸಸ್ ಆಗಲಿ, ಟೂರಿಸ್ಟ್ ಪ್ಲೇಸಸ್ ಆಗಲಿ ಹೋಗ್ತೀನಿ. ಅದನ್ನೆಲ್ಲ ಜನರಿಗೆ ತೋರಿಸಿದ್ರೆ ಅವರು ಬಂದು ವಿಸಿಟ್ ಮಾಡ್ತಾರೆ, ಎಕ್ಸ್ಪ್ಲೋರ್ ಮಾಡ್ತಾರೆ ಅಂತ ನನ್ನ ಇಂಟೆನ್ಷನ್. ಸೊ ನನ್ನ ಇನ್ಸ್ಟಾದಲ್ಲಿ ಇವಾಗ ರೀಸೆಂಟಾಗಿ ನಾನು ಫುಡ್ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಫುಡ್ಡಲ್ಲಿ ಏನಂದರೆ ನಾನು ಕೆಫೆ, ರೆಸ್ಟೋರೆಂಟ್, ಹೊಸದಾಗಿ ಸ್ಟ್ರೀಟ್ ಫುಡ್ ಏನೇನಿದೆ ಚೆನ್ನಾಗಿರೋದು ಎಲ್ಲ ಕ್ಯಾಪ್ಚರ್ ಮಾಡ್ತಾಯಿದ್ದೀನಿ. ಇನ್ನೂ ತುಂಬ ಮಾಡೋಕ್ಕಾಗಿಲ್ಲ. ನಾನು ಸದ್ಯಕ್ಕೆ ಮೈಸೂರಲ್ಲಿ ಅಷ್ಟೇ ಕ್ಯಾಪ್ಚರ್ ಮಾಡ್ತೀನಿ, ಯಾಕೆಂದರೆ ನಾನು ಸ್ಟೇ ಮಾಡ್ತಿರೋದು ಮೈಸೂರಲ್ಲಿ. ಸೊ ನನಗೆ ಮೈಸೂರಿಗಿಂತ ಹೊರಗಡೆ ಟ್ರಾವೆಲ್ ಮಾಡಿದಾಗ ಅಲ್ಲಿ ಕೂಡ ಹಿಡನ್ ಪ್ಲೇಸಸ್ನ ಹೋಗಿ ಸರ್ಚ್ ಮಾಡಿ ನಾನು ವೀಡಿಯೋಸ್ ಮಾಡಿ ಫೋಟೋಸ್ ತೊಗೊಂಡು ಬರ್ತೀನಿ. ಸೊ ನನಗೆ ಇನ್ಸ್ಟಾದಲ್ಲಿ ಯಾವ ಥರ ಪ್ರಮೋಷನ್ಸ್ ಬರುತ್ತೆ ಅಂದರೆ, ನನಗೆ ಮೆಸೇಜ್ ಮಾಡ್ತಾರೆ, ನನಗೆ DM ಮಾಡ್ತಾರೆ. ಯೂಶ್ವಲಿ ಕೆಫೆ, ರೆಸ್ಟೋರೆಂಟ್ ಓನರ್ಸ್ ಎಲ್ಲ ಮೆಸೇಜಸ್ ಮಾಡ್ತಾರೆ. ಸೊ ನಾನಲ್ಲಿ ನೋಡಿ ಅದು ಹೇಗಿದೆ ಕೆಫೆ, ಓಕೆ ನಾನು ಮಾಡ್ಬೋದಾ, ಚೆನ್ನಾಗಿದೆಯಾ, ರಿವ್ಯೂಸ್ ಎಲ್ಲ ಚೆನ್ನಾಗಿದೆಯಾ, ಮಾಡ್ಬೋದು ಅಂತ ಅಂದರೆ ನಾನು ಅವ್ರಿಗೆ ಓಕೆ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತೀನಿ. ಮತ್ತು ನನ್ನದು ಚಾರ್ಜಸ್ ಏನಿರುತ್ತೆ, ವೀಡಿಯೋಗೆ ಎಷ್ಟಿರುತ್ತೆ, ವಿತ್ ವಾಯ್ಸ್ ಎಷ್ಟಿರುತ್ತೆ, ವಿತೌಟ್ ವಾಯ್ಸ್ ಓವರ್ ಎಷ್ಟಿರುತ್ತೆ ಅಂತ ಚಾರ್ಜಸ್ ಎಲ್ಲ ಹೇಳ್ತೀನಿ. ಸೊ ನಾವು ಕಂಪ್ಲೀಟಾಗಿ ಚಾರ್ಜಸ್ ಎಲ್ಲನೂ ಕಂಪ್ಲೀಟಾಗಿ ಫಸ್ಟೇ ಮಾತಾಡ್ಕೋಬೇಕು. ಕಾಲ್ ಆರ್ ಟೆಕ್ಸ್ಟ್ ಇಲ್ಲ ಬೋತ್ ಎರಡರಲ್ಲೂ ನಾವು ಓನರ್ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಯಾರು ನಮ್ಮನ್ನ ಅಪ್ರೋಚ್ ಮಾಡಿರ್ತಾರೆ ಅವ್ರ ಜೊತೆ ಕಂಪ್ಲೀಟಾಗಿ ಮಾತಾಡ್ಕೋಬೇಕು. ಏಕೆಂದರೆ ನಾವು ಕಂಪ್ಲೀಟ್ ಶೂಟ್ ಮಾಡಾದ್ಮೇಲೆ ಏನಾಗುತ್ತೆ ಅಂತ ಅಂದರೆ, ಯಾರಾದರೂ ಲೈಕ್ ಪೇಮೆಂಟ್ ಮಾಡುವಾಗ ಪೇಮೆಂಟ್ ಮಾಡದೇ ಇರ್ಬೋದು, ಏನಾದ್ರು ಲೇಟ್ ಮಾಡ್ಬೋದು, ನಮ್ಮನ್ನ ಮೆಸೇಜಸ್ ಎಲ್ಲ ಇಗ್ನೋರ್ ಮಾಡ್ತಾರೆ, ಈ ಥರ ಎಲ್ಲ ಸಿಚುವೇಶನ್ ಆಗುತ್ತೆ. ಸೊ ನೀವೇನು ಮಾಡಬೇಕಂದ್ರೆ, ನೀವೇನಾದ್ರು ನಂತರ ವ್ಲಾಗ್ ಮಾಡಬೇಕು ಅಥವಾ ವ್ಲಾಗ್ ಸ್ಟಾರ್ಟ್ ಮಾಡಬೇಕಂತ ಇದ್ದರೆ ನೀವು ಹೋಗಿ ಫಸ್ಟ್ ಶೂಟ್ ಮಾಡಿದ ದಿನವೇ ನೀವು ಹೇಳಬೇಕು, ನಾನು ಶೂಟ್ ಮಾಡಿದ ದಿನವೇ ಪೇಮೆಂಟ್ ಬರಬೇಕು, ಆಮೇಲೆ ನಾನು ಪೋಸ್ಟ್ ಮಾಡ್ತೀನಿ ಅಂತ ಹೇಳಬೇಕು. ಇನ್ ಕೇಸ್ ಅದೇನಾದರೂ ನೀವು ಸ್ಮಾಲ್ ಅಮೌಂಟ್ ಚಿಕ್ಕದಾಗಿ ಏನಾದರೂ ಮಾಡ್ತೀರಾ ಅಂತ, ಇಲ್ಲ ದೊಡ್ಡ ರೆಸ್ಟೋರೆಂಟ್ ದೊಡ್ಡದಾಗಿ ಮಾಡ್ತಾಯಿದ್ದೀರಾ ಅಂತಲೇ ಅಟ್ಲೀಸ್ಟ್ ಆಫ್ ಅಮೌಂಟ್ ಆದರೂ ಇಸ್ಕೋಬೇಕು. ಇಲ್ಲ ನಿಮ್ಗೆ ಆ ಓನರ್ ಗೊತ್ತು ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಯಾರು ನಿಮ್ಗೆ ಅಪ್ರೋಚ್ ಮಾಡಿರ್ತಾರೆ ಅವ್ರು ನಿಮಗೆ ಗೊತ್ತು ಪರ್ಸ್ನಲ್ ಆಗಿ ಅಂತ ಅಂದರೆ ನೀವೇನು ಅಡ್ವಾನ್ಸ್ ತೊಗೊಳೋದು ನೀಡಿಲ್ಲ, ಡೈರೆಕ್ಟಾಗಿ ಹೋಗಿ ಶೂಟ್ ಮಾಡ್ಬೋದು. ನಾನು ಶೂಟ್ ಮಾಡುವಾಗ ಏನು ಮಾಡ್ತೀನಿ, ಆ್ಯಂಬಿಯನ್ಸ್ ಯಾವ ಥರ ಇದೆ ಅಂತ ಚೆಕ್ ಮಾಡಿ ಅದಕ್ಕೆ ನಾನು ಹೇಗೆ ಡ್ರೆಸ್ಸಿಂಗ್ ಮಾಡ್ಕೋಬೇಕು ನಾನು ಆ ಥರ ಡ್ರೆಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ಯೂಶ್ವಲಿ ಕ್ಯಾಫೇಸ್ ಆದರೆ ನಾನು ಜೀನ್ ಟಾಪ್ನೇ ವೇರ್ ಮಾಡ್ತೀನಿ. ಸೊ ಆ ಥರ ನಿಮಗೆ ಯಾವ್ದು ಸೂಟ್ ಆಗುತ್ತೆ. ಮತ್ತು ಅಲ್ಲಿ ಕಲರ್ ಕಾಂಬಿನೇಷನ್ ಆ್ಯಂಬಿಯನ್ಸ್ಗೆ ನಿಮ್ಮ ಡ್ರೆಸ್ ಏನಂದರೆ ಸ್ವಲ್ಪ ಯೂನಿಕಾಗಿ ಬ್ರೈಟಾಗಿ ಕಾಣಿಸ್ಬೇಕು. ಸೊ ಆ ಥರ ಮ್ಯಾಚ್ ಮಾಡಿಕೊಂಡು ನಾವು ಹೋಗಿ ಶೂಟ್ ಮಾಡ್ಬೋದು. ಶೂಟ್ ಮಾಡಾದ್ಮೇಲೆ ಯೂಶ್ವಲಿ ಶೂಟಿಂಗ್ ಏನಂದರೆ ನನ್ನ ಫ್ರೆಂಡ್ಸ್ನೇ ಕರ್ಕೊಂಡು ಹೋಗ್ತೀನಿ. ನನ್ನ ಫ್ರೆಂಡ್ಸ್ ಅಂದರೆ ನನ್ನದು ಶೂಟ್ ಮಾಡ್ತಾರೆ, ನನ್ನದು ಶಾರ್ಟ್ಸ್, ನನ್ನ ಮೂಮೆಂಟ್ಸ್ ಏನಿರುತ್ತೆ ಅದನ್ನ ಕ್ಯಾಪ್ಚರ್ ಮಾಡ್ತಾರೆ. ದೆನ್ ನಾನು ಆ್ಯಂಬಿಯನ್ಸ್ ಮತ್ತು ಫುಡ್ ಏನಿರುತ್ತೆ ಅದನ್ನು ನಾನು ಕ್ಯಾಪ್ಚರ್ ಮಾಡ್ಕೋತೀನಿ. ಎಲ್ಲನೂ ಕ್ಯಾಪ್ಚರ್ ಮಾಡಿಕೊಂಡು ನಾನು ಬಂದು ಮನೆಗೆ 1 or 2 ಡೇಸ್ ಆದಮೇಲೆ ನಾನು ಏನು ಮಾಡ್ತೀನಿ ಅದನ್ನ ಎಡಿಟ್ ಮಾಡ್ತೀನಿ. ನಾನು ಯೂಸ್ ಮಾಡೋದು VN ಎಡಿಟರ್ ಆ್ಯಪಲ್ಲಿ ನಾನು ಯೂಸ್ ಮಾಡ್ತೀನಿ. ನನಗೆ ತುಂಬ ಎಡಿಟಿಂಗ್ ಎಲ್ಲ ಅಷ್ಟು ನಾಲೆಡ್ಜ್ ಇಲ್ಲ. ನಾನು ಇವಾಗ ಬೇಸಿಕ್ ಲರ್ನಿಂಗ್ ಮಾಡ್ತಿರೋದ್ರಿಂದ ನನಗೆ ಅಷ್ಟು ಏನೂ ಗೊತ್ತಿಲ್ಲ. ಸೊ ನನಗೆ ಮುಂಚೆ ಏನು ಮಾಡ್ತಿದ್ದೆ, VN ಆ್ಯಪಲ್ಲೇ ನಾನು ಎಡಿಟ್ ಮಾಡಿ ಅಲ್ಲೇ ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಮೈಕ್ ಇಟ್ಕೊಂಡು ಮೈಕಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತೀನಿ. ಸೊ ಮುಂಚೆ ಏನಂದರೆ ನನಗೆ ಅಷ್ಟು ಹೇಗೆ ಮಾಡಬೇಕಂತ ಎಲ್ಲ ಐಡಿಯಾ ಇರಲಿಲ್ಲ. ಸೊ VNಲ್ಲೇ ಎಡಿಟ್ ಮಾಡ್ತಿದ್ದೆ, ಅದರಲ್ಲೇ ವಾಯ್ಸ್ ಓವರ್ ಕೊಡ್ತಿದ್ದೆ. ಅಲ್ಲೇ ನಿಮಗೆ ರೆಕಾರ್ಡಿಂಗ್ ಆಪ್ಷನ್ ಇದೆ. ಮತ್ತು ನೀವೇನಾದ್ರು ಎಫೆಕ್ಟ್ಸ್ ಹಾಕಬೇಕು, ಸ್ಲೋ ಮಾಡಬೇಕು, ಫಾಸ್ಟ್ ಮಾಡಬೇಕು ಅಂದರೆ ಎಲ್ಲ ಅದರಲ್ಲೇ ನಿಮ್ಗೆ ಆಪ್ಷನ್ಸ್ ಇದೆ. ನೀವು ಬೇಸಿಕ್ ಲರ್ನರ್ ಆದರೆ ಆರಾಮಾಗಿ ನೀವು ಅದ್ರಲ್ಲಿ ಮಾಡ್ಬೋದು, ತುಂಬ ಚೆನ್ನಾಗೇ ಬರುತ್ತೆ. ಆದರೆ ಎಡಿಟ್ ಮಾಡುವಾಗ ಸ್ವಲ್ಪ ಪೇಷನ್ಸ್ ಇರಬೇಕು. ತುಂಬ ಅರ್ಜೆಂಟಲ್ಲಿ ಮಾಡೋಕ್ಕೋದ್ರೆ ಚೆನ್ನಾಗಿ ಬರೋಲ್ಲ. ಸ್ವಲ್ಪ ಪೇಷನ್ಸಲ್ಲಿ ಒಂದು 10-15 ಮಿನಿಟ್ಸ್ ಆದರೂ ಅದಕ್ಕೊಂದು ಸಪ್ರೇಟ್ ಟೈಮ್ ಕೊಡಿ. ಬೆಟರ್ ನೀವು ನೈಟ್ ಎಡಿಟ್ ಮಾಡೋದು ಬೆಟರ್. ಯಾಕೆ ಅಂತ ಅಂದರೆ ಮಾರ್ನಿಂಗ್ ನೀವು ಎಡಿಟ್ ಮಾಡ್ತೀರಾ ಅಂದರೆ ಯಾವ್ದಾದ್ರು ಕಾಲ್ಸ್ ಬರ್ತೀರಾ, ನಂಗೆ ಯೂಶ್ವಲಿ ಕಾಲ್ಸ್ ತುಂಬ ಬರುತ್ತೆ. ಯಾಕೆಂದರೆ ನಾನು ಇವೆಂಟ್ಸ್ ಮಾಡ್ತೀನಿ, ಬೇಸಿಕ್ಕಾಗಿ ಇವೆಂಟ್ ಪ್ಲ್ಯಾನರ್ ನಾನು. ಸೊ ನನಗೆ ಕಾಲ್ಸ್ ಬರುತ್ತೆ. ಸೊ ಎಡಿಟ್ ಮಾಡ್ತಾ ಇರುವಾಗ ಕಾಲ್ಸ್ ಬರ್ತಾ ಇದ್ದರೆ ನನ್ನ ಫೋಕಸ್ ಎಡಿಟ್ ಮೇಲೆಗಿಂತ
ಒಂಥರ ಮೆಸ್ಸಪ್ ಆಗಿಬಿಡುತ್ತೆ ನನಗೆ. ಸೊ ನಾನು ಏನು ಮಾಡ್ತೀನಿ ಅಂದರೆ ನೈಟ್ ಊಟ ಆದಮೇಲೆ ಅದಕ್ಕೆ ಅಂತ ಒಂದು 10-15 ಮಿನಿಟ್ಸ್ ಟೈಮ್ ಕೊಟ್ಟು ಎಡಿಟ್ ಮಾಡ್ತೀನಿ. ಎಡಿಟ್ ಮಾಡಾದ್ಮೇಲೆ ಏನು ಮಾಡ್ತೀನಿ, ನನ್ನ ಹತ್ರ ಒಂದು ಪರ್ಸ್ನಲ್ ಡೈರಿ ಇದೆ. ಮುಂಚೆ ನಾನು ಪರ್ಸ್ನಲಾಗಿ ಯೂಸ್ ಮಾಡ್ತಿದ್ದೆ, ಇವಾಗ ನಾನು ಇದನ್ನು ವ್ಲಾಗ್ನು ಬರೆಯೋಕ್ಕೆ ಯೂಸ್ ಮಾಡ್ತೀನಿ. ಇಲ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಈಗ ನಾನು ಏನು ಮಾಡ್ತೀನಿ ಸ್ಕ್ರಿಪ್ಟ್ ಬರ್ಕೋತೀನಿ. ಸೊ ನಾನು ಏನು ಮಾಡ್ತಾ ಇದ್ದೀನಿ ಅದನ್ನ ಹೆಡ್ಡಿಂಗ್ ಹಾಕಿ ನಾನು ವೀಡಿಯೋನ ಏನು ಮಾಡ್ತೀನಿ, ಆಲ್ರೆಡಿ ಎಡಿಟ್ ಆಗಿರೋ ವೀಡಿಯೋನ ಒಂದು ಕಡೆ ಸಪ್ರೇಟಾಗಿ ಕೈಯಲ್ಲಿ ಇಟ್ಕೊಂಡು ಏನು ಮಾಡ್ತೀನಿ, ದೆನ್ ಸ್ಕ್ರಿಪ್ಟ್ ಬರಿತೀನಿ ನಾನು. ಓಕೆ, ಇವಾಗ ನಾವು ಈ ರೆಸ್ಟೋರೆಂಟ್ ಹೋಗಿದ್ದೀವಿ, ಇಲ್ಲಿದ್ದು ಲೊಕೇಟ್ ಆಗಿದೆ, ಇಲ್ಲಿ ಈ ಥರ ಫುಡ್ ಫೇಮಸ್ ಇದೆ ಅಂತ ನಾನು ಕಂಪ್ಲೀಟಾಗಿ ಸ್ಕ್ರಿಪ್ಟ್ನ ಬರ್ಕೋತೀನಿ. ಎಷ್ಟು ನಿಮಿಷಕ್ಕೆ, ಈಗ ನಮ್ಮ ವೀಡಿಯೋನ ಮೂಮೆಂಟ್ ತೊಗೊಂಡೇ ಬರ್ಕೋಬೇಕು. ಯಾಕೆಂದರೆ ಅಲ್ಲಿ ವೀಡಿಯೋಲಿ ಏನು ತೋರಿಸ್ತಾ ಇರ್ತೀನಿ ಅವಾಗ ನನ್ನ ವಾಯ್ಸ್ ಕೂಡ ಅದ್ರ ರಿಲೇಟೆಡೇ ಬರಬೇಕು. ಸೊ ನಾವು ತಿಂತಾ ಇದ್ದೀವಿ ಅಂತ ಹೇಳಿಬಿಟ್ಟು ಬೇರೆ ಇನ್ನೇನೋ ಅಲ್ಲಿ ವೀಡಿಯೋದಲ್ಲಿ ಬಂದರೆ ಅದು ಚೆನ್ನಾಗಿರಲ್ಲ. ಸೊ ನಾನು ಆ ಥರ ಸ್ಕ್ರಿಪ್ಟ್ ಬರ್ಕೋತೀನಿ. ಕಂಪ್ಲೀಟ್ ಸ್ಕ್ರಿಪ್ಟ್ ಬರೆದಾದ್ಮೇಲೆ ನಾನು ಏನು ಮಾಡ್ತೀನಿ ಅಂತ ಅಂದರೆ, ನಾನು ಇವಾಗ ಮೈಕ್ ಯೂಸ್ ಮಾಡ್ತೀನಿ. ಸೊ ಮೈಕ್ನ ನಾನು ಏನು ಮಾಡ್ತೀನಿ, ಫೋನ್ಗೆ ಕನೆಕ್ಟ್ ಮಾಡಿ ಕನೆಕ್ಟರ್ನ, ಇನ್ನು ರಿಮೈನಿಂಗ್ ಮೈಕ್ ಏನಿರುತ್ತೆ ಅದನ್ನ ನಾನು ಕೈಯಲ್ಲಿ ಅಥವಾ ಎಲ್ಲರೂ ಪಿನ್ ಮಾಡ್ತೀನಿ. ಪಿನ್ ಮಾಡಿಬಿಟ್ಟು ನಾನು ವಾಯ್ಸ್ ಓವರ್ ಕೊಡ್ತೀನಿ. ಇದು ತುಂಬ ಈಸಿ ಇದೆ. ಮೈಕಲ್ಲಿ ವಾಯ್ಸ್ ಕೊಟ್ಟರೆ ನಿಮಗೆ ತುಂಬ ನಾಯ್ಸ್ ಇರಲ್ಲ, ತುಂಬ ಕ್ಲಾರಿಟಿಯಾಗಿ ಕ್ಲಿಯರಾಗಿ ಬರುತ್ತೆ. ಮತ್ತು ನೀವು VNಲ್ಲಿ ಎಡಿಟ್ ಮಾಡಿದ್ರೆ ನೆಕ್ಸ್ಟು ಸೇವ್ ಮಾಡಿದ್ರೆ ಬ್ಲರ್ ಆಗುತ್ತಾ, ಕ್ಲಾರಿಟಿ ಹೋಗುತ್ತಾ ಅಂತ ಏನಾದ್ರು ಡೌಟ್ ಇದ್ದರೆ ಅದು ಹೋಗಲ್ಲ. 2K ನೀವು ಸೇವ್ ಮಾಡಿ 2K ಕ್ಲಾರಿಟಿ ಬಂದರೆ ನಿಮಗೆ ನಿಜವಾಗ್ಲೂ ಚೆನ್ನಾಗಿ ಬರುತ್ತೆ, ಏನೂ ತುಂಬ ಪ್ರಾಬ್ಲಮ್ ಇರಲ್ಲ. VN ಆ್ಯಪಲ್ಲಿ ಎಡಿಟ್ ಮಾಡಿ ನೀವು ಆರಾಮಾಗಿ ಸೇವ್ ಮಾಡಿಕೊಂಡು ನೀವು ನಿಮ್ಮ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ಬೋದು. ಮತ್ತು ನಾನೇನು ಮಾಡ್ತೀನಿ ಅಂತ ಅಂದರೆ, ಇನ್ಸ್ಟಾದಲ್ಲಿ ನೀವು ಲೈಕ್ ಸೇವ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕ್ಯಾಪ್ಷನ್ ಅಥವಾ ನೀವು ಏನು ಟೆಕ್ಸ್ಟ್ ಹಾಕಬೇಕು ಅದನ್ನ ನೀವು ಒಂದು ಕಡೆ ಬರೆದಿಟ್ಕೋಬೇಕು. ಬರೆದಿಟ್ಕೊಂಡ್ರೆ ಏನಾಗುತ್ತೆ ಅಂದರೆ, ನಿಮಗೆ ನಾನು ರಿಸರ್ಚ್ ಮಾಡ್ತೀನಿ ಸ್ವಲ್ಪ. ಈಗ ನಾನು ಯಾವುದೋ ಕೆಫೆ ರೆಸ್ಟೋರೆಂಟ್ ಹೋಗಿದ್ರೆ ಗೂಗಲಲ್ಲಿ ಓಪನ್ ಮಾಡಿ ಆ ರೆಸ್ಟೋರೆಂಟ್ಗೆ ಏನು ಹಾಕ್ಬೋದು, ಕ್ಯಾಪ್ಷನ್ಸು, ಲೊಕೇಶನ್ ಎಲ್ಲಿದೆ, ಅದೇನಕ್ಕೆ ಫೇಮಸ್ಸು, ಅದೆಲ್ಲಿದೆ ಅಂತ ಕಂಪ್ಲೀಟಾಗಿ ನಾನು ಏನು ಮಾಡ್ತೀನಿ ಅಂದರೆ ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡೋಕ್ಕೋಸ್ಕರ ಅದನ್ನ ಸಪ್ರೇಟಾಗಿ ಬರ್ಕೋತೀನಿ. ಅದನ್ನ ಬರ್ಕೊಂಡು ನಾನು ಏನು ಮಾಡ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಹೋಗಿ ಒಂದೊಳ್ಳೆ ಸಾಂಗ್ ಸೆಲೆಕ್ಟ್ ಮಾಡ್ಕೋತೀನಿ. ಯೂಶ್ವಲಿ ಸಾಂಗ್ ಸೆಲೆಕ್ಟ್ ಮಾಡೋದು ಏನಾಗುತ್ತೆ ಅಂದರೆ, ನಮಗೆ ಬೇಕಾದಾಗ ಸಾಂಗ್ಸೇ ಸಿಗಲ್ಲ ಇನ್ಸ್ಟಾಗ್ರಾಮಲ್ಲಿ. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ, ಯೂಶ್ವಲಿ ಎವ್ರಿಡೇ ರೀಲ್ನ ಸ್ಕ್ರೋಲ್ ಮಾಡುವಾಗ ಏನು ಮಾಡ್ತೀನಿ, ಯಾವುದಾದ್ರು ನಂಗೆ ಚೆನ್ನಾಗಿ ಅನಿಸ್ತಾ ಇದೆ ಅಥವಾ ಟ್ರೆಂಡಿಂಗ್ ಇದೆ ಅಂತಂದರೆ ಅದನ್ನ ಸೇವ್ ಮಾಡ್ಕೋತೀನಿ. ಸೊ ಸೇವ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ, ನಮ್ಗೆ ಸಡನ್ನಾಗಿ ರೀಲ್ ಪೋಸ್ಟ್ ಮಾಡಬೇಕು ಅನ್ನೋ ಟೈಮಲ್ಲಿ ಏನಾಗುತ್ತೆ ಅಂದರೆ, ಅದನ್ನ ತೊಗೊಂಡು ಅದಕ್ಕೆ ಇದನ್ನು ಹಾಕ್ತೀನಿ. ಯೂಶ್ವಲಿ ಏನಾಗುತ್ತೆ 30-40 ಸೆಕೆಂಡ್ ಇರುತ್ತೆ ನಮ್ಮದೊಂದು ವ್ಲಾಗ್, 40-50 ಸೆಕೆಂಡ್ ಹೋಗ್ಬಿಟ್ಟಿರುತ್ತೆ. ಅದಕ್ಕೆಲ್ಲ ಸಾಂಗ್ ಕರೆಕ್ಟಾಗಿ ಸಿಗಲ್ಲ. ಅದಕ್ಕೆ ಒಂದು 10-20 ಸಾಂಗ್ ನೀವು ಒಂದು ವೀಕಲ್ಲಿ ನೀವು ಡ್ರಾಫ್ಟಲ್ಲಿ ಸೇವ್ ಮಾಡಿ ಇಟ್ಟಿದ್ರೆ ನಿಮಗೆ ಒಳ್ಳೆಯದಾಗುತ್ತೆ. ಸೊ ದೆನ್ ನೀವೇನು ಮಾಡ್ಬೋದು ಅಂದರೆ, ಎಡಿಟ್ ಮಾಡಿರೋದನ್ನ ನೀವು ಒಂದೊಳ್ಳೆ ಸಾಂಗ್ ತೊಗೊಂಡು ಅದಕ್ಕೆ ಕ್ಯಾಪ್ಷನ್ ಇದು ಮಾಡಿ, ಮೇನ್ ಪ್ರೊಫೈಲ್ ಪಿಕ್ ಒಂದು ಏನಿರುತ್ತೆ ಅದನ್ನ ಒಳ್ಳೆ ಪಿಕ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಆರಾಮಾಗಿ ಪೋಸ್ಟ್ ಮಾಡ್ಬೋದು. ಪೋಸ್ಟ್ ಮಾಡುವಾಗ ನಿಮ್ಗೆ ಯಾರ್ಯಾರು ಕೊಲಾಬ್ರೇಟ್ ರಿಕ್ವೆಸ್ಟ್ ಕಳಿಸ್ಬೇಕಿತ್ತು ಅಥವಾ ಲೊಕೇಶನ್ ಮೆನ್ಷನ್ ಮಾಡಬೇಕು, ಸೊ ನೀವೇನೇನು ಮಾಡಬೇಕಿರುತ್ತೆ ಅದು ನಿಮಗೆ ಬೇಸಿಕ್ ಅದು ಗೊತ್ತಿರುತ್ತೆ. ಯೂಶ್ವಲಿ ಅದನ್ನು ಅಪ್ಲೈ ಮಾಡಿ ಎಲ್ಲ ಮಾಡಿ ನೀವು ಪೋಸ್ಟ್ ಮಾಡಿದ್ರೆ ನಿಮ್ಮ ರೀಲ್ ಪೋಸ್ಟ್ ಆಗುತ್ತೆ. ಪೋಸ್ಟ್ ಆದಮೇಲೆ ಏನು ಅಂದರೆ, ನೀವು ಡೈರೆಕ್ಟಾಗಿ ಸ್ಟೋರಿ ಹಾಕಿಬಿಟ್ರೆ ಸ್ವಲ್ಪ ಜನ ಏನು ಅಂದರೆ ಫುಲ್ ನೋಡಲ್ಲ. ಸೊ ನಿಮ್ಮ ಸ್ಟೋರಿನ ಕಾದು ಜನರು ನೋಡಬೇಕು ಅಥವಾ ಏನಿದೆ ಅಂತ ನೋಡ್ಬೇಕು, ಎಕ್ಸೈಟಾಗಿ ನೋಡಬೇಕಂದ್ರೆ ನೀವು ರೀಲ್ನ ಸ್ಟೋರಿಗೆ ಪೋಸ್ಟ್ ಮಾಡಿ ಏನು ಮಾಡಬೇಕು, ಸಮಥಿಂಗ್ ಏನಾದರೂ ನಿಮ್ಮ ಫೇಸ್ ಅಥವಾ ನೀವು ಮಾಡಿರೋ ರೀಲ್ನ ಹೈಡ್ ಮಾಡಬೇಕು. ಸ್ಟೋರಿಲಿ ನಿಮ್ಮ ವಾಯ್ಸ್ ಅಥವಾ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕಾಣಿಸ್ಬೇಕು, ಬಟ್ ಅಲ್ಲಿ ಮೂಮೆಂಟ್ ಫುಲ್ ಕಾಣಿಸ್ಬಾರ್ದು, ಒಂದು ಅರ್ಧ ಕಾಣಿಸೋ ಥರ ಏನಾದರೂ ಕವರ್ ಮಾಡಬೇಕು. ಸೊ ಕವರ್ ಮಾಡಿದಾಗ ಏನಂದರೆ, ಆ ರೀಲ್ನ ಟ್ಯಾಪ್ ಮಾಡಿ ಓಪನ್ ಮಾಡಿ ನೋಡ್ತಾರೆ, ಓ ಏನಿದೆ, ಏನು ಮಾಡಿದ್ದಾರೆ ಅಂತ. ಸೊ ಆವಾಗ ನಿಮಗೆ ಜಾಸ್ತಿ ವ್ಯೂಸ್ ಬರುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ, ಕ್ಲೋಸ್ ಫ್ರೆಂಡ್ಸ್ ಇದ್ದರೆ ಅವ್ರಿಗೆ ನೀವು ರೀಲ್ನ ಶೇರ್ ಮಾಡ್ಬೋದು. ಸೊ ನೀವು ಪೋಸ್ಟ್ ಮಾಡಿದ್ದು ಒಂದು 5-10 ಮಿನಿಟ್ಸಲ್ಲಿ ಎಲ್ರಿಗೂ ಶೇರ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಿಮಗೆ ವ್ಯೂಸ್ ಜಾಸ್ತಿ ಸಿಗುತ್ತೆ. ಸೊ ಇದು ನಂದು ಇವತ್ತಿನ ವ್ಲಾಗ್. ನಾನು ನಿಮಗೆ ಎಷ್ಟು ಡೀಟೇಲ್ಸ್ ಕೊಟ್ಟಿದ್ದೀನಿ, ಇದು ನನಗೆ ಗೊತ್ತಿರೋ ಅಷ್ಟೇ ಡೀಟೇಲ್ಸು. ನಂಗೆ ಕಂಪ್ಲೀಟಾಗಿ ಇನ್ಸ್ಟಾ ಅಥವಾ ಯೂಟ್ಯೂಬ್ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ, ನಾನು ಲರ್ನರ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ನಿಜವಾಗ್ಲೂ ನನಗೆ ಅಪ್ರಿಷಿಯೇಟ್ ಮಾಡ್ತೀರಾ ಅಂತಂದರೆ ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡೋದು ನಿಮ್ಮ ಇಷ್ಟ, ಮಾಡಬೇಕು ಅಂದರೆ ಮಾಡಿ. ಏಕೆಂದರೆ ನಾನು ಇದು ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತಿರೋದು. ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಮುಂದೆ ನಾನು ಫ್ಯೂಚರಲ್ಲಿ ಮಾಡ್ತಾ ಹೋಗ್ತೀನಿ ಅಂತ ನಂಗೆ ನಂಬಿಕೆ ಇದೆ. ಥ್ಯಾಂಕ್ ಯು ಫ್ರಮ್ ಪೂರ್ಣ.